ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಸಚಿವರುಗಳು ಎಲ್ಲರೂ ಕೂಡ ಒಂದನೇದು ವೀರರಾಣಿ ಕಿತ್ತೂರು ಚೆನ್ನಮ್ಮನವರ ಮೂರ್ತಿ ಅನಾವರಣ ಹಾಗೂ ಕೇಂದ್ರ ಬಸ್ ನಿಲ್ದಾಣಕ್ಕೆ ವೀರರಾಣಿ ಕಿತ್ತೂರು ಚೆನ್ನಮ್ಮ ಬಸ್ ನಿಲ್ದಾಣ ನಾಮಕರಣ. ತದನಂತರ ಅದ್ರ ಜೊತೆಗೆ ಅನೇಕ ಕಾರ್ಯಕ್ರಮ ವೆಲೋಡ್ರೋಮು ಮತ್ತು ಇನ್ನಿತರ ಕಾರ್ಯಕ್ರಮಗಳನ್ನ ಕೂಡ ಇವತ್ತೊಂದು ಸರ್ಕಾರಿ ಕಾರ್ಯಕ್ರಮಗಳನ್ನು ಕೂಡ ಇವತ್ತೊಂದು ಹಮ್ಮಿಕೊಂಡಿದ್ದೀವಿ. ಅವೆಲ್ಲವನ್ನು ಕೂಡ ಅಲ್ಲಿ ಉದ್ಘಾಟನೆ ಮಾಡಿ ಬಂದು ಆ ಮೂರ್ತಿಯನ್ನು ಅನುಗರಿಸಿ ವೆಲೋಡ್ರೋಮ್ಗೆ ಹೋಗಿ ಬಂದು ಮುಂದೆ ದರ್ಬಾರ್ ಹೈಸ್ಕೂಲ್ನಲ್ಲಿ ಒಂದು ಬೃಹತ್ ಸಭೆಯನ್ನು ಇವತ್ತು ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಸಚಿವರು, ಎಲ್ಲರೂ ಶಾಸಕರು ಎಲ್ಲರೂ ಕೂಡಿ ವೀರರಾಣಿ ಕಿತ್ತೂರು ಚೆನ್ನಮ್ಮನವರ ಅಭಿಮಾನಿಗಳು ಕೂಡ ಎಲ್ಲರೂ ಕೂಡ ಭಾಗವಹಿಸ್ತಾರೆ. ಎಲ್ಲರೂ ಕೂಡಿ ಅದೊಂದು ಕಾರ್ಯಕ್ರಮವನ್ನು ಒಂದು ವಿಜೃಂಭಣೆಯಿಂದ ಇವತ್ತು ಮಾಡ್ತಾ ಇದ್ದೀವಿ. ವೀರರಾಣಿ ಕಿತ್ತೂರು ಚೆನ್ನಮ್ಮನವರು ಇವತ್ತೊಂದು ದೇಶದ ಸಲುವಾಗಿ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದಂಥ ಒಬ್ಬ ದಿಟ್ಟ ನಮ್ಮ ಮಹಿಳೆ, ನಮ್ಮವರು. ಹೀಗಾಗಿ ಅವರ ಒಂದು ಮೂರ್ತಿ ಭಾಳ ದಿವಸದಿಂದ ಕಾರಣಾಂತರದಿಂದ, ಯಾಕಂದರೆ ಅಲ್ಲಿ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಸರ್ಕಲ್ ಇರುವುದರಿಂದ ಅನೇಕ ದಶಕಗಳು ನನಗೂ ತೆಗೆದಿತ್ತು. ಅಲ್ಲಿ ಅವರಿಗೆ ಬಸ್ ನಿಲ್ದಾಣದಲ್ಲಿ ಒಂದು ಜಾಗವನ್ನು ಕೊಡಿಸಿ ಇವತ್ತೊಂದು ಅಲ್ಲಿ ಮೂರ್ತಿ ಪ್ರತಿಷ್ಠಾಪನೆ ಆಗಿದೆ. ಮತ್ತು ಆ ಬಸ್ ನಿಲ್ದಾಣಕ್ಕೆ ಅವ್ರ ಮೂರ್ತಿ ಸ್ಥಾಪನೆ ಮಾಡಿದ್ಮೇಲೆ ಅವ್ರ ಹೆಸರಿಡೋದು ಯೋಗ್ಯ ಅಂತ ತಿಳ್ಕೊಂಡು ನಾನು ಅವತ್ತೊಂದು ಅದನ್ನು ಅವ್ರ ಹೆಸರನ್ನು ಕೂಡ ನಮ್ಮ ಇವರು ಸಚಿವರಾದಂಥ ರಾಮಲಿಂಗಾರೆಡ್ಡಿ ಅವರಿಗೆ, ಮುಖ್ಯಮಂತ್ರಿಗಳಿಗೆ ಹೆಸರನ್ನು ಕೂಡ ನಾವು ಇವತ್ತೊಂದು ಇಟ್ಟಿದ್ದೀವಿ. ವೆಲೋಡ್ರೋಮ್ ಇವತ್ತೊಂದು ಬಾಳ ದಿವಸದ ಕನಸು, ಇವತ್ತೊಂದು ಅನೇಕ ದಶಕಗಳ ಕನಸು. ಆ ವೆಲೋಡ್ರೋಮ್ ನಮ್ಮಲ್ಲಿ ವಿಜಯಪುರ, ಜಮಖಂಡಿ, ಬಾಗಲಕೋಟೆ ಮತ್ತು ಚಿಕ್ಕೋಡಿ ಈ ಭಾಗದಲ್ಲಿ ಸೈಕ್ಲಿಸ್ಟ್ ಇವತ್ತೊಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ, ರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ತಮ್ಮ ಸಾಧನೆಯನ್ನು ಮಾಡಿದ್ದಾರೆ. ಅವರಿಗೆ ಅದು ಅನುಕೂಲ ಆಗೋ ರೀತಿಯಲ್ಲಿ ಅದು ಒಂದು ಉದ್ಘಾಟನೆ ಆಗ್ತದೆ. ಇನ್ನೂ ಅನೇಕ ಕಾರ್ಯಕ್ರಮಗಳಿದ್ದಾವೆ, ಅವನು ಕೂಡ ಇವತ್ತೊಂದು ಉದ್ಘಾಟನೆಯನ್ನು ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಎಲ್ಲ ಸಚಿವರು ಮಾಡ್ತಾಯಿದ್ದಾರೆ. ಕೇಂದ್ರ ಕಾರಾಗೃಹಕ ಇನ್ನೊಂದು ಸ್ವಲ್ಪ ಕೆಲಸ ಇದೆ, ಅದಕ್ಕೆ ಅದನ್ನು ಪ್ರೊಸೆಸ್ ಮಾಡಿದ್ದೀವಿ. ಒಂದು ಇಂಟೀರಿಯರ್ಸ್ಗೆ ಸ್ವಲ್ಪ ಇದು ಇದೆ, CC ಕ್ಯಾಮ್ರಾದ ಕೆಲಸ ಇದೆ. ಇನ್ನೊಂದು 15 ಕೋಟಿ ರೂಪಾಯಿ ಅದಕ್ಕೆ ಬೇಕಾಗ್ತದೆ. ಅದನ್ನು ಕೂಡ ನಾನೇ ಗೃಹ ಮಂತ್ರಿ ಇದ್ದಾಗ ಅದನ್ನು 100 ಕೋಟಿ ರೂಪಾಯಿ ಇವತ್ತೊಂದು ಕೊಟ್ಟು ಅದನ್ನು ಕಾರಾಗೃಹ, ನಮ್ಮ ಹಳೆ ಕಾರಾಗೃಹ ಅಂತೇಳಿ ಅದನ್ನು ಮಾಡಿಸಿದ್ದೆ. ಇನ್ನೊಂದು 15 ಕೋಟಿ ಅನುದಾನ ಬೇಕಾಗಿದೆ, ಅದನ್ನು ಪ್ರೊಸೆಸ್ ಮಾಡ್ತಾಯಿದ್ದೀವಿ. ಅದನ್ನೊಂದು ಮತ್ತು ಮೈಸೂರು ಸ್ಯಾಂಡಲ್ ಸೋಪ್ ಒಂದು ಅದು ಕೂಡ ಏನೋ ಪ್ರಗತಿಯಲ್ಲಿದೆ. ಇನ್ನೂ 3-4 ನೆಕ್ಸ್ಟ್ ಹಂತದಲ್ಲಿ ಮಾಡ್ತೀವಿ. ಈಗ ಪಂಚಮಸಾಲಿ ಸಮಾಜದ ಮುಖಂಡರು ಒಂದಷ್ಟು ವಿರೋಧ ವ್ಯಕ್ತಪಡಿಸಿದ್ದಾರೆ. ಅದೆಲ್ಲ ಅದು ಮುಗಿದೋದ ಕತೆ. ಎಲ್ಲರೂ ಈಗ ಕೂಡಲ ಸಂಗಮ ಸ್ವಾಮಿಗಳು ಈಗಾಗಲೇ ಒಂದು ಸ್ಟೇಟ್ಮೆಂಟ್ ಮಾಡಿದ್ದಾರೆ, ಎಲ್ಲರೂ ಕೂಡಿ. ಅದ್ರಲ್ಲಿ ಯಾವುದೂ ಕೂಡ ಅದಕ್ಕೆ ಹೋರಾಟಕ್ಕೆ ಇದಕ್ಕೆ ಸಂಬಂಧ ಇಲ್ಲ. ಇವತ್ತು ಅವರ 2A ಹೋರಾಟ, ಇವತ್ತು ರಾಣಿ ಚೆನ್ನಮ್ಮನವರು ದೇಶದ ಆಸ್ತಿ. ಅದು ಯಾವುದೇ ಒಬ್ಬ ಸಮಾಜದಲ್ಲಿ ಹುಟ್ಟಿರ್ಬೋದು, ಹೆಮ್ಮೆ ಇರಬೇಕು. ಆ ಸಮಾಜಕ್ಕೆ, ನಮ್ಮ ಸಮಾಜದಲ್ಲಿ ಹುಟ್ಟಿದಾರೆ ಅಂತ ಹೆಮ್ಮೆ ಇದೆ ಇವತ್ತೊಂದು ಅವರಿಗೆ. ಆದರೆ ಈ ವಿಚಾರದಲ್ಲಿ ಇವತ್ತೊಂದು ಅದು ಯಾವುದೂ ಕೂಡ ಇಲ್ಲಿ ಪ್ರಶ್ನೆ ಬರೋದಲ್ಲ. ಯಾಕಂದರೆ ವೀರರಾಣಿ ಕಿತ್ತೂರು ಚೆನ್ನಮ್ಮನವರು ದೇಶದ ಆಸ್ತಿ, ದೇಶದ ಸ್ವತಂತ್ರ ಸಲುವಾಗಿ ಹೋರಾಟ ಮಾಡಿದಂಥ, ನಮ್ಮ ಕನ್ನಡ ನೆಲದಲ್ಲಿ ಜನಿಸಿದಂಥ ಇವತ್ತು ಒಬ್ಬ ಶ್ರೇಷ್ಠ ಹೋರಾಟಗಾರ್ತಿ, ಶ್ರೇಷ್ಠ ಮಹಿಳೆ. ಹೀಗಾಗಿ ಅದು ಯಾವುದೂ ಕೂಡ ಗೊಂದಲ ಇಲ್ಲ. ಹೌದು, ಅದೆಲ್ಲನೂ ಕೂಡ ಇತಿಹಾಸ ಇದೆ. ಅವರು ಕೂಡ ಎಲ್ಲನೂ ಕೂಡ ಇದು ಮಾಡ್ತಾ ಇದ್ದಾರೆ, ಭಾಗವಹಿಸಿದ್ದಾರೆ. ಅವತ್ತು ನಾವು ದೇಶಮುಖ್ ಫ್ಯಾಮಿಲಿನೂ ಕೂಡ ಇವತ್ತು ಎಲ್ಲ ಮಾಡ್ತೀವಿ, ಎಲ್ಲರೂ ಕೂಡಿ ಮಾಡ್ತಾ ಇರ್ತಾರೆ. ಇದರಲ್ಲೇನು ಯಾವುದೇ ಗೊಂದಲಗಳು ಇಲ್ಲ. ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಸಚಿವರುಗಳು ಎಲ್ಲರೂ ಕೂಡ ಒಂದನೇದು ವೀರರಾಣಿ ಕಿತ್ತೂರು ಚೆನ್ನಮ್ಮನವರ ಮೂರ್ತಿ ಅನಾವರಣ ಹಾಗೂ ಕೇಂದ್ರ ಬಸ್ ನಿಲ್ದಾಣಕ್ಕೆ ವೀರರಾಣಿ ಕಿತ್ತೂರು ಚೆನ್ನಮ್ಮ ಬಸ್ ನಿಲ್ದಾಣ ನಾಮಕರಣ. ತದನಂತರ ಅದ್ರ ಜೊತೆಗೆ ಅನೇಕ ಕಾರ್ಯಕ್ರಮ ವೆಲೋಡ್ರೋಮು ಮತ್ತು ಇನ್ನಿತರ ಕಾರ್ಯಕ್ರಮಗಳನ್ನ ಕೂಡ ಇವತ್ತೊಂದು ಸರ್ಕಾರಿ ಕಾರ್ಯಕ್ರಮಗಳನ್ನು ಕೂಡ ಇವತ್ತೊಂದು ಹಮ್ಮಿಕೊಂಡಿದ್ದೀವಿ. ಅವೆಲ್ಲವನ್ನು ಕೂಡ ಅಲ್ಲಿ ಉದ್ಘಾಟನೆ ಮಾಡಿ ಬಂದು ಆ ಮೂರ್ತಿಯನ್ನು ಅನುಗರಿಸಿ ವೆಲೋಡ್ರೋಮ್ಗೆ ಹೋಗಿ ಬಂದು ಮುಂದೆ ದರ್ಬಾರ್ ಹೈಸ್ಕೂಲ್ನಲ್ಲಿ ಒಂದು ಬೃಹತ್ ಸಭೆಯನ್ನು ಇವತ್ತು ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಸಚಿವರು, ಎಲ್ಲರೂ ಶಾಸಕರು ಎಲ್ಲರೂ ಕೂಡಿ ವೀರರಾಣಿ ಕಿತ್ತೂರು ಚೆನ್ನಮ್ಮನವರ ಅಭಿಮಾನಿಗಳು ಕೂಡ ಎಲ್ಲರೂ ಕೂಡ ಭಾಗವಹಿಸ್ತಾರೆ. ಎಲ್ಲರೂ ಕೂಡಿ ಅದೊಂದು ಕಾರ್ಯಕ್ರಮವನ್ನು ಒಂದು ವಿಜೃಂಭಣೆಯಿಂದ ಇವತ್ತು ಮಾಡ್ತಾ ಇದ್ದೀವಿ. ವೀರರಾಣಿ ಕಿತ್ತೂರು ಚೆನ್ನಮ್ಮನವರು ಇವತ್ತೊಂದು ದೇಶದ ಸಲುವಾಗಿ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದಂಥ ಒಬ್ಬ ದಿಟ್ಟ ನಮ್ಮ ಮಹಿಳೆ, ನಮ್ಮವರು. ಹೀಗಾಗಿ
ಅವರ ಒಂದು ಮೂರ್ತಿ ಭಾಳ ದಿವಸದಿಂದ ಕಾರಣಾಂತರದಿಂದ, ಯಾಕಂದರೆ ಅಲ್ಲಿ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಸರ್ಕಲ್ ಇರುವುದರಿಂದ ಅನೇಕ ದಶಕಗಳು ನನಗೂ ತೆಗೆದಿತ್ತು. ಅಲ್ಲಿ ಅವರಿಗೆ ಬಸ್ ನಿಲ್ದಾಣದಲ್ಲಿ ಒಂದು ಜಾಗವನ್ನು ಕೊಡಿಸಿ ಇವತ್ತೊಂದು ದಿವಸ ಅಲ್ಲಿ ಮೂರ್ತಿ ಪ್ರತಿಷ್ಠಾಪನೆ ಆಗಿದೆ. ಮತ್ತು ಆ ಬಸ್ ನಿಲ್ದಾಣಕ್ಕೆ ಅವ್ರ ಮೂರ್ತಿ ಸ್ಥಾಪನೆ ಮಾಡಿದ್ಮೇಲೆ ಅವ್ರ ಹೆಸರಿಡೋದು ಯೋಗ್ಯ ಅಂತ ತಿಳ್ಕೊಂಡು ನಾನು ಇವತ್ತೊಂದು ದಿವಸ ಅದನ್ನು ಅವ್ರ ಹೆಸರನ್ನು ಕೂಡ ನಮ್ಮ ಇವರು ಸಚಿವರಾದಂಥ ರಾಮಲಿಂಗಾರೆಡ್ಡಿ ಅವರಿಗೆ, ಮುಖ್ಯಮಂತ್ರಿಗಳಿಗೆ ಹೆಸರನ್ನು ಕೂಡ ನಾವು ಇವತ್ತೊಂದು ದಿವಸ ಇಟ್ಟಿದ್ದೀವಿ. ವೆಲೋಡ್ರೋಮ್ ಇವತ್ತೊಂದು ದಿವಸ ಭಾಳ ದಿವಸದ ಕನಸು, ಇವತ್ತೊಂದು ದಿವಸ ಅನೇಕ ದಶಕಗಳ ಕನಸು. ಆ ವೆಲೋಡ್ರೋಮ್ ನಮ್ಮಲ್ಲಿ ವಿಜಯಪುರ, ಜಮಖಂಡಿ, ಬಾಗಲಕೋಟ್ ಮತ್ತು ಚಿಕ್ಕೋಡಿ ಈ ಭಾಗದಲ್ಲಿ ಸೈಕ್ಲಿಸ್ಟ್ ಇವತ್ತೊಂದು ದಿವಸ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ, ರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ತಮ್ಮ ಸಾಧನೆಯನ್ನು ಮಾಡಿದ್ದಾರೆ. ಅವರಿಗೆ ಅದು ಅನುಕೂಲ ಆಗೋ ರೀತಿಯಲ್ಲಿ ಅದು ಒಂದು ಉದ್ಘಾಟನೆ ಆಗ್ತದೆ. ಇನ್ನೂ ಅನೇಕ ಕಾರ್ಯಕ್ರಮಗಳಿದ್ದಾವೆ, ಅವನು ಕೂಡ ಇವತ್ತೊಂದು ದಿವಸ ಉದ್ಘಾಟನೆಯನ್ನು ಇವತ್ತೊಂದು ದಿವಸ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಎಲ್ಲ ಸಚಿವರು ಮಾಡ್ತಾಯಿದ್ದಾರೆ. ಕೇಂದ್ರ ಕಾರಾಗೃಹಕ್ಕೆ ಇನ್ನೊಂದು ಸ್ವಲ್ಪ ಕೆಲಸ ಇದೆ, ಅದಕ್ಕೆ ಅದನ್ನು ಪ್ರೊಸೆಸ್ ಮಾಡಿದ್ದೀವಿ. ಒಂದು ಇಂಟೀರಿಯರ್ಸ್ಗೆ ಸ್ವಲ್ಪ ಇದು ಇದೆ, CC ಕ್ಯಾಮ್ರಾದ ಕೆಲಸ ಇದೆ. ಇನ್ನೊಂದು 15 ಕೋಟಿ ರೂಪಾಯಿ ಅದಕ್ಕೆ ಬೇಕಾಗ್ತದೆ. ಅದನ್ನು ಕೂಡ ನಾನೇ ಗೃಹ ಮಂತ್ರಿ ಇದ್ದಾಗ ಅದನ್ನು 100 ಕೋಟಿ ರೂಪಾಯಿ ಇವತ್ತೊಂದು ದಿವಸ ಕೊಟ್ಟು ಅದನ್ನು ಕಾರಾಗೃಹ, ಯಾಕೆ ನಮ್ಮ ಹಳೆ ಕಾರಾಗೃಹ ಅಂತೇಳಿ ಅದನ್ನು ಮಾಡಿಸಿದ್ದೆ. ಇನ್ನೊಂದು 15 ಕೋಟಿ ಅನುದಾನ ಬೇಕಾಗಿದೆ, ಅದನ್ನು ಪ್ರೊಸೆಸ್ ಮಾಡ್ತಾಯಿದ್ದೀವಿ. ಅದನ್ನೊಂದು ಮತ್ತು ಮೈಸೂರು ಸ್ಯಾಂಡಲ್ ಸೋಪ್ ಒಂದು, ಅದು ಕೂಡ ಏನೋ ಪ್ರಗತಿಯಲ್ಲಿದೆ. ಇನ್ನೂ 3-4 ನೆಕ್ಸ್ಟ್ ಹಂತದಲ್ಲಿ ಮಾಡ್ತೀವಿ. ಈಗ ಪಂಚಮಸಾಲಿ ಸಮಾಜದ ಮುಖಂಡರು ಒಂದಷ್ಟು ವಿರೋಧ ವ್ಯಕ್ತಪಡಿಸಿದ್ದಾರೆ. ಹಾಗಲ್ಲ, ಅದು ಮುಗಿದೋದ ಕತೆ. ಎಲ್ಲರೂ ಈಗ ಕೂಡಲ ಸಂಗಮ ಸ್ವಾಮಿಗಳು ಈಗಾಗಲೇ ಈಗ ಒಂದು ಸ್ಟೇಟ್ಮೆಂಟ್ ಮಾಡಿದ್ದಾರೆ, ಎಲ್ಲರೂ ಕೂಡಿ. ಅದ್ರಲ್ಲಿ ಯಾವುದೂ ಕೂಡ ಅದಕ್ಕೆ ಹೋರಾಟಕ್ಕೆ ಇದಕ್ಕೆ ಸಂಬಂಧ ಇಲ್ಲ. ಇವತ್ತು ಅವರ 2A ಹೋರಾಟ, ಇವತ್ತು ರಾಣಿ ಚೆನ್ನಮ್ಮನವರು ದೇಶದ ಆಸ್ತಿ. ಅದು ಯಾವುದೇ ಒಬ್ಬ ಸಮಾಜದಲ್ಲಿ ಹುಟ್ಟಿರ್ಬೋದು, ಹೆಮ್ಮೆ ಇರಬೇಕು ಆ ಸಮಾಜಕ್ಕೆ, ನಮ್ಮ ಸಮಾಜದಲ್ಲಿ ಹುಟ್ಟಿದಾರೆ ಅಂತ ಹೆಮ್ಮೆ ಇದೆ ಇವತ್ತೊಂದು ದಿವಸ ಅವರಿಗೆ. ಆದರೆ ಈ ವಿಚಾರದಲ್ಲಿ ಇವತ್ತೊಂದು ದಿವಸ ಅದ್ಯಾವುದೂ ಕೂಡ ಇಲ್ಲಿ ಪ್ರಶ್ನೆ ಬರೋದಲ್ಲ. ಯಾಕಂದರೆ ವೀರರಾಣಿ ಕಿತ್ತೂರು ಚೆನ್ನಮ್ಮನವರು ದೇಶದ ಆಸ್ತಿ, ದೇಶದ ಸ್ವತಂತ್ರ ಸಲುವಾಗಿ ಹೋರಾಟ ಮಾಡಿದಂಥ, ನಮ್ಮ ಕನ್ನಡ ನೆಲದಲ್ಲಿ ಜನಿಸಿದಂಥ ಇವತ್ತು ಒಬ್ಬ ಶ್ರೇಷ್ಠ ಹೋರಾಟಗಾರ್ತಿ, ಶ್ರೇಷ್ಠ ಮಹಿಳೆ. ಹೀಗಾಗಿ ಅದು ಯಾವುದೂ ಕೂಡ ಗೊಂದಲ ಇಲ್ಲ. ಹೌದು, ಅದೆಲ್ಲನೂ ಕೂಡ ಇತಿಹಾಸ ಇದೆ. ಅವರು ಕೂಡ ಎಲ್ಲನೂ ಕೂಡ ಇದು ಮಾಡ್ತಾ ಇದ್ದಾರೆ, ಭಾಗವಹಿಸಿದ್ದಾರೆ. ಅವತ್ತು ನಾವು ದೇಶಮುಖ್ ಫ್ಯಾಮಿಲಿನೂ ಕೂಡ ಇವತ್ತು ಎಲ್ಲ ಮಾಡ್ತೀವಿ, ಎಲ್ಲರೂ ಕೂಡಿ ಮಾಡ್ತಾ ಇರ್ತಾರೆ. ಇದರಲ್ಲೇನು ಯಾವುದೇ ಗೊಂದಲಗಳು ಇಲ್ಲ. ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಸಚಿವರುಗಳು ಎಲ್ಲರೂ ಕೂಡ ಒಂದೇದು ವೀರರಾಣಿ ಕಿತ್ತೂರು ಚೆನ್ನಮ್ಮನವರ ಮೂರ್ತಿ ಅನಾವರಣ ಹಾಗೂ ಕೇಂದ್ರ ಬಸ್ ನಿಲ್ದಾಣಕ್ಕೆ ವೀರರಾಣಿ ಕಿತ್ತೂರು ಚೆನ್ನಮ್ಮ ಬಸ್ ನಿಲ್ದಾಣ ನಾಮಕರಣ, ತದನಂತರ ಅದ್ರ ಜೊತೆಗೆ ಅನೇಕ ಕಾರ್ಯಕ್ರಮ, ವೆಲೋಡ್ರೋಮು ಮತ್ತು ಇನ್ನಿತರ ಕಾರ್ಯಕ್ರಮಗಳನ್ನ ಕೂಡ ಇವತ್ತೊಂದು ದಿವಸ ಸರ್ಕಾರಿ ಕಾರ್ಯಕ್ರಮಗಳನ್ನು ಕೂಡ ಇವತ್ತೊಂದು ದಿವಸ ಹಮ್ಮಿಕೊಂಡಿದ್ದೀವಿ. ಅವೆಲ್ಲವನ್ನು ಕೂಡ ಅಲ್ಲಿ ಉದ್ಘಾಟನೆ ಮಾಡಿ ಬಂದು ಆ ಮೂರ್ತಿಯನ್ನು ಗಳಿಸಿ ವೆಲೋಡ್ರೋಮ್ಗೆ ಹೋಗಿ ಬಂದು ಮುಂದೆ ದರ್ಬಾರ್ ಹೈಸ್ಕೂಲ್ನಲ್ಲಿ ಒಂದು ಬೃಹತ್ ಸಭೆಯನ್ನು ಇವತ್ತು ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಸಚಿವರು, ಎಲ್ಲರೂ, ಶಾಸಕರು ಎಲ್ಲರೂ ಕೂಡಿ ವೀರರಾಣಿ ಕಿತ್ತೂರು ಚೆನ್ನಮ್ಮನವರ ಅಭಿಮಾನಿಗಳು ಕೂಡ ಎಲ್ಲರೂ ಕೂಡ ಭಾಗವಹಿಸ್ತಾರೆ. ಎಲ್ಲರೂ ಕೂಡಿ ಅದೊಂದು ಕಾರ್ಯಕ್ರಮವನ್ನು ಒಂದು ವಿಜೃಂಭಣೆಯಿಂದ ಇವತ್ತು ದಿವಸ ಮಾಡ್ತಾ ಇದ್ದೀವಿ. ವೀರರಾಣಿ ಕಿತ್ತೂರು ಚೆನ್ನಮ್ಮನವರು ಇವತ್ತೊಂದು ಸಹ ದೇಶದ ಸಲುವಾಗಿ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದಂಥ ಒಬ್ಬ ದಿಟ್ಟ ನಮ್ಮ ಮಹಿಳೆ, ನಮ್ಮವರು. ಹೀಗಾಗಿ ಅವರ ಒಂದು ಮೂರ್ತಿ ಭಾಳ ದಿವಸದಿಂದ ಕಾರಣಾಂತರದಿಂದ, ಯಾಕಂದರೆ ಅಲ್ಲಿ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಸರ್ಕಲ್ ಇರುವುದರಿಂದ ಅನೇಕ ದಶಕಗಳು ನನಗೂ ತೆಗೆದಿತ್ತು. ಅಲ್ಲಿ ಅವರಿಗೆ ಬಸ್ ನಿಲ್ದಾಣದಲ್ಲಿ ಒಂದು ಜಾಗವನ್ನು ಕೊಡಿಸಿ ಇವತ್ತೊಂದು ದಿವಸ ಅಲ್ಲಿ ಮೂರ್ತಿ ಪ್ರತಿಷ್ಠಾಪನೆ ಆಗಿದೆ. ಮತ್ತು ಆ ಬಸ್ ನಿಲ್ದಾಣಕ್ಕೆ ಅವ್ರ ಮೂರ್ತಿ ಸ್ಥಾಪನೆ ಮಾಡಿದ್ಮೇಲೆ ಅವ್ರ ಹೆಸರಿಡೋದು ಯೋಗ್ಯ ಅಂತ ತಿಳ್ಕೊಂಡು ನಾನು ಇವತ್ತೊಂದು ದಿವಸ ಅದನ್ನು ಅವ್ರ ಹೆಸರನ್ನು ಕೂಡ ನಮ್ಮ ಇವರು ಸಚಿವರಾದಂಥ ರಾಮಲಿಂಗಾರೆಡ್ಡಿ ಅವರಿಗೆ, ಮುಖ್ಯಮಂತ್ರಿಗಳಿಗೆ ಹೆಸರನ್ನು ಕೂಡ ನಾವು ಇವತ್ತೊಂದು ದಿವಸ ಇಟ್ಟಿದ್ದೀವಿ. ವೆಲೋಡ್ರೋಮ್ ಇವತ್ತೊಂದು ದಿವಸ ಭಾಳ ದಿವಸದ ಕನಸು, ಇವತ್ತೊಂದು ದಿವಸ ಅನೇಕ ದಶಕಗಳ ಕನಸು. ಆ ವೆಲೋಡ್ರೋಮ್ ನಮ್ಮಲ್ಲಿ ವಿಜಯಪುರ, ಜಮಖಂಡಿ, ಬಾಗಲಕೋಟ್ ಮತ್ತು ಚಿಕ್ಕೋಡಿ ಈ ಭಾಗದಲ್ಲಿ ಸೈಕ್ಲಿಸ್ಟ್ ಇವತ್ತೊಂದು ದಿವಸ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ, ರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ತಮ್ಮ ಸಾಧನೆಯನ್ನು ಮಾಡಿದ್ದಾರೆ. ಅವರಿಗೆ ಅದು ಅನುಕೂಲ ಆಗೋ ರೀತಿಯಲ್ಲಿ ಅದು ಒಂದು ಉದ್ಘಾಟನೆ ಆಗ್ತದೆ. ಇನ್ನೂ ಅನೇಕ ಕಾರ್ಯಕ್ರಮಗಳಿದ್ದಾವೆ, ಅವನು ಕೂಡ ಇವತ್ತೊಂದು ದಿವಸ ಉದ್ಘಾಟನೆಯನ್ನು ಇವತ್ತೊಂದು ದಿವಸ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಎಲ್ಲ ಸಚಿವರು ಮಾಡ್ತಾಯಿದ್ದಾರೆ. ಕೇಂದ್ರ ಕಾರಾಗೃಹಕ್ಕೆ ಇನ್ನೊಂದು ಸ್ವಲ್ಪ ಕೆಲಸ ಇದೆ, ಅದಕ್ಕೆ ಅದನ್ನು ಪ್ರೊಸೆಸ್ ಮಾಡಿದ್ದೀವಿ. ಒಂದು ಇಂಟೀರಿಯರ್ಸ್ಗೆ ಸ್ವಲ್ಪ ಇದು ಇದೆ, CC ಕ್ಯಾಮ್ರಾದ ಕೆಲಸ ಇದೆ. ಇನ್ನೊಂದು 15 ಕೋಟಿ ರೂಪಾಯಿ ಅದಕ್ಕೆ ಬೇಕಾಗ್ತದೆ. ಅದನ್ನು ಕೂಡ ನಾನೇ ಗೃಹ ಮಂತ್ರಿ ಇದ್ದಾಗ
ಅದನ್ನು 100 ಕೋಟಿ ರೂಪಾಯಿ ಇವತ್ತೊಂದು ಕೊಟ್ಟು ಅದನ್ನು ಕಾರ್ಯಾಗಾರ ಯಾಕೆ ನಮ್ಮ ಹಳೆ ಕಾರ್ಯಾಗಾರ ಅಂತೇಳಿ ಅದನ್ನು ಮಾಡಿಸಿದ್ದೆ. ಇನ್ನೊಂದು 15 ಕೋಟಿ ಅನುದಾನ ಬೇಕಾಗಿದೆ, ಅದನ್ನು ಪ್ರೊಸೆಸ್ ಮಾಡ್ತಾಯಿದ್ದೀವಿ. ಅದನ್ನೊಂದು ಮತ್ತು ಮೈಸೂರು ಸ್ಯಾಂಡಲ್ ಸೋಪ್ ಒಂದು ಅದು ಕೂಡ ಏನೋ ಪ್ರಗತಿಯಲ್ಲಿದೆ. ಇನ್ನೂ 3-4 ನೆಕ್ಸ್ಟ್ ಹಂತದಲ್ಲಿ ಮಾಡ್ತೀವಿ. ಈಗ ಪಂಚಮಸಾಲಿ ಸಮಾಜದ ಮುಖಂಡರು ಒಂದಷ್ಟು ವಿರೋಧ ವ್ಯಕ್ತಪಡಿಸಿದ್ದಾರೆ. ಹಾಗಲ್ಲ, ಅದು ಮುಗಿದೋದ ಕತೆ. ಎಲ್ಲರೂ ಈಗ ಕೂಡಲ ಸಂಗಮ ಸ್ವಾಮಿಗಳು ಈಗಾಗಲೇ ಈಗ ಒಂದು ಸ್ಟೇಟ್ಮೆಂಟ್ ಮಾಡಿದ್ದಾರೆ, ಎಲ್ಲರೂ ಕೂಡಿ. ಅದ್ರಲ್ಲಿ ಯಾವುದೂ ಕೂಡ ಅದಕ್ಕೆ ಹೋರಾಟಕ್ಕೆ ಇದಕ್ಕೆ ಸಂಬಂಧ ಇಲ್ಲ. ಇವತ್ತು ಅವರ 2A ಹೋರಾಟ, ಇವತ್ತು ರಾಣಿ ಚೆನ್ನಮ್ಮನವರು ದೇಶದ ಆಸ್ತಿ. ಅದು ಯಾವುದೇ ಒಬ್ಬ ಸಮಾಜದಲ್ಲಿ ಹುಟ್ಟಿರ್ಬೋದು, ಹೆಮ್ಮೆ ಇರಬೇಕು ಆ ಸಮಾಜಕ್ಕೆ. ನಮ್ಮ ಸಮಾಜದಲ್ಲಿ ಹುಟ್ಟಿದಾರೆ ಅಂತ ಹೆಮ್ಮೆ ಇದೆ ಇವತ್ತೊಂದು ದಿವಸ ಅವರಿಗೆ. ಆದರೆ ಈ ವಿಚಾರದಲ್ಲಿ ಇವತ್ತೊಂದು ದಿವಸ ಅದ್ಯಾವುದೂ ಕೂಡ ಇಲ್ಲಿ ಪ್ರಶ್ನೆ ಬರೋದಲ್ಲ. ಯಾಕಂದರೆ ವೀರರಾಣಿ ಕಿತ್ತೂರು ಚೆನ್ನಮ್ಮನವರು ದೇಶದ ಆಸ್ತಿ, ದೇಶದ ಸ್ವತಂತ್ರ ಸಲ ಹೋರಾಟ ಮಾಡಿದಂಥ, ನಮ್ಮ ಕನ್ನಡ ನೆಲದಲ್ಲಿ ಜನಿಸಿದಂಥ ಇವತ್ತು ಒಬ್ಬ ಶ್ರೇಷ್ಠ ಹೋರಾಟಗಾರ್ತಿ, ಶ್ರೇಷ್ಠ ಮಹಿಳೆ. ಹೀಗಾಗಿ ಅದು ಯಾವುದೂ ಕೂಡ ಗೊಂದಲ ಇಲ್ಲ. ಹೌದು, ಅದೆಲ್ಲನೂ ಕೂಡ ಇತಿಹಾಸ ಇದೆ. ಅವರು ಕೂಡ ಎಲ್ಲನೂ ಕೂಡ ಇದು ಮಾಡ್ತಾ ಇದ್ದಾರೆ, ಭಾಗವಹಿಸಿದ್ದಾರೆ. ನಾವು ದೇಶಮುಖ್ ಫ್ಯಾಮಿಲಿನೂ ಕೂಡ ಇವತ್ತು ಎಲ್ಲ ಮಾಡ್ತಾರೆ, ಎಲ್ಲರೂ ಕೂಡಿ ಮಾಡ್ತಾ ಇರ್ತಾರೆ. ಇದರಲ್ಲೇನು ಯಾವುದೇ ಗೊಂದಲಗಳು ಇಲ್ಲ.